ಪರಿಸರ ಪ್ರೇಮಿ ನಾಡಿನ ಹೆಮ್ಮೆಯ ಸಾಲುಮರದ ತಿಮ್ಮಕ್ಕನವರ ಜೀವನ ಆಧಾರಿತ ಸಿನಿಮಾ ಸೆಟ್ಟೇರಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಕುತೂಹಲ ಮೂಡಿಸಿರೋ ವೃಕ್ಷಮಾತೆ ಚಿತ್ರದ ಅದ್ಭುತವಾದ ಪೋಸ್ಟರ್ಗಳು ಈಗ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ರಾಜಕೀಯ ಹಾಗೂ ಮಾಧ್ಯಮ ರಂಗದ ಹಿರಿಯ ಗಣ್ಯರ ಸಮ್ಮುಖದಲ್ಲಿ ನಡೆದ ಈ ಪೋಸ್ಟರ್ ಲಾಂಚ್ ಕಾರ್ಯಕ್ರಮ ಈಗ ಗಾಂಧಿನಗರದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಹೌದು, ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶವರ ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಈ ವೃಕ್ಷಮಾತೆ ಸಿನಿಮಾವನ್ನ ಸಿದ್ಧಪಡಿಸಲಾಗಿದೆ. ಈ ಚಿತ್ರದ ಒಂದು ಪೋಸ್ಟರ್ ಅನ್ನ ಯುವ ರಾಜಕಾರಣಿ ಅರುಣ್ ಸೋಮಣ್ಣ ಹಾಗೂ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿಯವರು ಜಂಟಿಯಾಗಿ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಬೆಂಬಲ ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ಚಿತ್ರದ ಮತ್ತೊಂದು ವಿಶೇಷ ಪೋಸ್ಟರ್ ಅನ್ನ ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದಿಲೀಪ್ ಕುಮಾರ್ ಅವರ ಪ್ರೋತ್ಸಾಹ ಮತ್ತು ಬೆಂಬಲ ಇಲ್ಲದಿದ್ದರೆ ಈ ಸಿನಿಮಾ ತಯಾರಾಗ್ತಾನೆ ಇರಲಿಲ್ಲ ಎಂದು ನೆನೆದು ಇಡೀ ತಂಡದ ಶ್ರಮವನ್ನ ಶ್ಲಾಘಿಸಿದ್ರು. ಅವತ್ತು ಟೈಟಲ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಟೈಟಲ್ ಅನ್ನು ಬಿಡುಗಡೆ ಮಾಡಿಬಿಟ್ವಿ. ಆದರೆ ಆ ಚಿತ್ರೀಕರಣ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಮಾತ್ರ ಗೊತ್ತು ಮತ್ತು ಅನುಭವಿಸಿದವರಿಗೆ ಗೊತ್ತು. ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾವಿರಾರು ವಿಘ್ನ ಅಂತ ಹೇಳ್ತಾರೆ. ಆದರೆ ದಿಲೀಪ್ ಅವರ ಒಂದು ಸಾಧನೆ ಅಂತ ನಾನು ಭಾವಿಸ್ತೇನೆ. ಸಾಧನೆ ಅಂದರೆ ಅದೃಷ್ಟ ಅಲ್ಲ, ಸಾಧನೆ ಅಂದರೆ ಪರಿಶ್ರಮ, ಕಠಿಣ ಪರಿಶ್ರಮ, ನಿರಂತರ ಪರಿಶ್ರಮದಿಂದ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆ ಸಾಧನೆಯನ್ನು ಇವತ್ತು ಈ ಚಿತ್ರೀಕರಣದ ಮೂಲಕ ಅವರು ತೋರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಚಿತ್ರತಂಡಕ್ಕೆ ಶುಭ ಕೋರಿ ಮಾತನಾಡಿದ ಯುವ ನಾಯಕ ಅರುಣ್ ಸೋಮಣ್ಣ ಅವರು ಚಿತ್ರದ ನಾಯಕಿ ಸೌಜನ್ಯ ಅವರ ನಟನೆಯ ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಸಾಲುಮರದ ತಿಮ್ಮಕ್ಕನ ಪಾತ್ರ ಮಾಡಿರುವ ಸೌಜನ್ಯ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಈ ಅಭಿನಯಕ್ಕೆ ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗಬೇಕು ಎಂದು ಅರುಣ್ ಸೋಮಣ್ಣ ಅವರು ಮನಸಾರೆ ಹಾರೈಸಿದ್ದಾರೆ. ನಾವು ನಮ್ಮ ಸ್ವಂತ ಮಕ್ಕಳನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋದಕ್ಕೆ 10 ನಿಮಿಷ ಲೇಟ್ ಆದರೆ ಅಲ್ಲಿ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಯಾರೋ ಆಯಮ್ಮನಿಗೂ ಎಲ್ಲ ಸಂಬಂಧಪಟ್ಟ ಟೀಚರ್ಗೆ ಹೇಳ್ಬಿಟ್ಟು ನಮ್ಮ ಕೆಲಸ ಇದೆ ಅಂತ ಓಡ್ಬಿಡ್ತೀವಿ. ನಾವು ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ತಾಯಿ 10 ಕಿಲೋಮೀಟ್ರ್ ಬರೀ ನೀರು, ಅದು ಏನಕ್ಕೆ ಗಿಡಗಳಿಗೆ ನೀರನ್ನ ಕೊಡೋದಕ್ಕೋಸ್ಕರ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ, ಅವರ ಮನಸ್ಥೈರ್ಯ ಮತ್ತು ಅವರ ಒಂದು ಏನು ಅವರ ಹೃದಯ ಶ್ರೀಮಂತಿಕೆ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಇಂಥ ಒಂದು ಚಿತ್ರವನ್ನು ಭಾಳನೇ ಅಚ್ಚುಕಟ್ಟಾಗಿ ಸೌಜನ್ಯ ಮೇಡಮ್ ಅವ್ರು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಾದಂಥ ಒಂದು ಯಶಸ್ಸು ಸಿಗಲಿ. ಅವ್ರಿಗೆ ಈ ಒಂದು ಪಾತ್ರಕ್ಕೆ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಇಷ್ಟೇ, ಅವ್ರಿಗೆ ಒಂದು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗುರುತಿಸಿ ಅವ್ರಿಗೆ ಬಾಬಾ ಸಾಹೇಬ್ ಫಾಲ್ಕೆ ಅವಾರ್ಡು ಅಥವಾ ಅದೇ ಥರ ಉನ್ನತವಾದಂಥ ಅವಾರ್ಡ್ ಅವ್ರು ಸಿಗಲಿ. ಏನಕ್ಕಂದರೆ ಈಗಾಗಲೇ ಅವರು ಅಭಿನಯದ ಬಗ್ಗೆ ಭಾಳಷ್ಟು ಮೂರ್ತಿ ಸರ್ ಹೇಳಿದ್ದಾರೆ. ಅಂತ ಅಭಿನಯ ಮಾಡೋಂಥವ್ರಿಗೆ ಗುರುತಿಸುವಂಥ ಕಾರ್ಯಕ್ರಮ ಆಗಬೇಕು, ಗುರುತಿಸುವಂಥ ಒಂದು ಪ್ರಯತ್ನ ಆಗಬೇಕು. ಈ ಸಿನಿಮಾದ ವಿಶೇಷತೆ ಏನಪ್ಪಾ ಅಂದ್ರೆ, ಚಿತ್ರದಲ್ಲಿ ಸಾಲುಮರದ ತಿಮ್ಮಕ್ಕನ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸೌಜನ್ಯ ಡಿವಿ ಅವರು ಕೇವಲ ನಟನೆಯಷ್ಟೇ ಮಾಡಿಲ್ಲ, ಬದಲಾಗಿ ಈ ಚಿತ್ರಕ್ಕೆ ತಾವೇ ಆಕ್ಷನ್ ಕಟ್ ಹೇಳುವ ಮೂಲಕ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇನ್ನು ತಿಮ್ಮಕ್ಕನವರ ದತ್ತು ಪುತ್ರ ಉಮೇಶ್ ಅವರ ಪಾತ್ರವನ್ನ ಕೆಂಪೇಗೌಡ ನಟಿಸಿದ್ದಾರೆ. ಈ ಸಿನಿಮಾ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಜ ಜೀವನದ ಕಥೆ ಆಧಾರಿತ ಸಿನಿಮಾ ಎಲ್ರಿಗೂ ಗೊತ್ತು. ಇದರಲ್ಲಿ ನನ್ನ ಪಾತ್ರ ಉಮೇಶ್ ಅವರು ದತ್ತು ಮಗ, ತಿಮ್ಮಕ್ಕನ ದತ್ತು ಮಗನ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಸೌಜನ್ಯ ಅವರು ಸಾಲುಮರದ ತಿಮ್ಮಕ್ಕನ ಪಾತ್ರ ಮಾಡ್ತಾರೆ ಅಂದ ತಕ್ಷಣ ನನಗನ್ನಿಸ್ತು, ಹೆಂಗೆ ಇವ್ರು ಮಾಡೋಕ್ಕಾಗುತ್ತೆ ಅಷ್ಟು ಅಜ್ಜಿ ಕ್ಯಾರೆಕ್ಟರ್ ಅಂತ. ಶೂಟಿಂಗ್ ಸೆಟ್ಟಲ್ಲಿ ನಾನು ಅವರು ಮೇಕಪ್ ಹಾಕೊಂಡು ಬಂದ ತಕ್ಷಣ ಅನ್ನಿಸ್ತು, ಏನು ಎಲ್ಲ ಪಾತ್ರಕ್ಕೂ ಹಂಗೆ ಸೆಟ್ ಆಯ್ತಾರಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಜ್ಜಿ ಥರನ. ಮೇಲೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ನಾವೆಲ್ಲ ಸುಮಾರು ಸಿನಿಮಾ ಮಾಡಿದ್ವಿ, ಬಟ್ ಇದರಲ್ಲಿ ತುಂಬ ಒಳ್ಳೆ ಪಾತ್ರ.
ಈ ಸುಂದರ ಹಾಗೂ ಸಂದೇಶಾತ್ಮಕ ಚಿತ್ರವನ್ನ ಶ್ರೀಮಾನ್ ನಿರ್ಮಾಪಕರಾದ ಎ.ವಿ. ಸಂತೋಷ್ ಮುರಳಿ ಅವರು ಅತ್ಯಂತ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದು, ದೀಪಾ ಸಿಡಿಕೆ ಅವರು ಕಾರ್ಯಕಾರಿ ನಿರ್ಮಾಪಕರಾಗಿ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ಚಿತ್ರಕ್ಕೆ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಉಪಾಸನಾ ಮೋಹನ್ ಅವರು ಅದ್ಭುತ ಸಂಗೀತ ಸಂಯೋಜನೆ ಇದ್ದು, ನಾಗರಾಜು ಹಾಗೂ ಮಂಜುನಾಥ್ ಹೆಗ್ಡೆ ಅವರ ಕ್ಯಾಮರಾ ಕೈಚಳಕ ಈ ಚಿತ್ರಕ್ಕಿದೆ. ಸೌಜನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅವರು 15 ವರ್ಷದಿಂದ ನೋಡಿದ್ರು. ಬಟ್ ನಾನು ಒಂದು ಕೋರ ಸಿನಿಮಾ ನೋಡಿದಾಗೆ ಅರ್ಥ ಆಗೋಯ್ತು, ಶಿ ಕ್ಯಾನ್ ಡೂ ಇಟ್ ವೆಲ್ ಅಂತ. ಅದಕ್ಕೆ ವೃಕ್ಷ ಮಾತೆ ಅಂತ ಟೈಟಲ್ ಇದ್ದಿದ ತಕ್ಷಣ ನನಗೆ ಜ್ಞಾಪನ ಬಂದಿದ್ದು ಸೌಜನ್ಯ ಅವ್ರದ್ದೇ ಮಾಡಬೇಕು, ಅವರೇ ಮಾಡ್ಬೋದು ಅಂತ. ಅವರು 19 ವರ್ಷದಿಂದ 90 ವರ್ಷದವರೆಗೂ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲ ಇದಕ್ಕೂ ಏಜ್ಗೆ ಎಷ್ಟು ಗ್ಯಾಪ್ ಬೇಕು ಅದ ಪ್ರಕಾರ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀರಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತೀರಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಹಾಗೆ ನಮ್ಮ ತಂಡದಲ್ಲಿ. ದಯವಿಟ್ಟು ಎಲ್ಲರೂ ಒಂದು ಸತಿ ಸಿನಿಮಾ ನೋಡ್ಬಿಟ್ಟು ಆಮೇಲೆ ನಿಮ್ಮ ಕಡೆಯಿಂದ ಆಶೀರ್ವಾದ ಬೇಕು. ಚಿತ್ರದ ಕಥೆಗೆ ತಕ್ಕಂತೆ ನೈಜ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಲಾಗಿದ್ದು, ತುಮಕೂರು, ಶಿಡ್ಲಘಟ್ಟ, ಕನಕಪುರ ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತಲಿನ ಸುಂದರ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ದಾಸೇಗೌಡ ಅವರು ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ. ಒಟ್ನಲ್ಲಿ ಸಾಲುಮರದ ತಿಮ್ಮಕ್ಕನವರ ಹಸಿರು ಕ್ರಾಂತಿಯ ಕತೆ ಈಗ ಬೆಳ್ಳಿತೆರೆಯ ಮೇಲೆ ಬರಲು ಸಜ್ಜಾಗಿದೆ. ಚಿತ್ರತಂಡದ ಈ ಶ್ರಮಕ್ಕೆ ದೊಡ್ಡ ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ. ವೃಕ್ಷಮಾತೆ ಅನ್ನೋ ಬಿರುದನ್ನು ಕೊಟ್ಟು ಇಡೀ ದೇಶ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಮಾತಾಡೋ ರೀತಿ ಮಾಡ್ತು. ಅಂಥ ಒಬ್ಬ ವೃಕ್ಷಮಾತೆಯ ಸಿನಿಮಾವನ್ನು ಇವತ್ತಿನ ದಿವಸ ಯಾವುದೇ ಹೆಣ್ಮಕ್ಳು ಸಿನಿಮಾ ಅಂದ ತಕ್ಷಣ ಯಾವ್ದಾದ್ರು ದೊಡ್ಡ ಹೀರೋ ಜೊತೆ ಒಂದು ಹೀರೋಯಿನ್ ಆಗೋ ಬೇರೆ ದೊಡ್ಡ ದೊಡ್ಡ ಪಾತ್ರಗಳು ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಇವತ್ತಿನ ದಿವಸ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಇವತ್ತು ಈ ರೀತಿಯ ಇವತ್ತು ಪರಿಸರ, ಒಂದು ಗಿಡ ಮರಗಳು ಎಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅದನ್ನು ತೋರಿಸ್ಕೊಡುವಂಥ. ಈಗ ನಾವು ಸಾಲುಮರದ ತಿಮ್ಮಕ್ಕವ್ರ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ, ಸಿನಿಮಾ ಮುಖಾಂತರ ನೋಡಿಲ್ಲ. ಇದನ್ನು ಬಹುಶಃ ಸಿನಿಮಾ ಆದ ನಂತರ, ಸಿನಿಮಾ ರಿಲೀಸ್ ಆದ ನಂತರ ಸರ್ಕಾರದ ಜೊತೆಗೆ ಮಾತಾಡಿ ನನ್ನ ಸಜೆಷನ್ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಶಾಲೆ ಸರ್ಕಾರಿ ಶಾಲೆಗಳಿಂದ ಪ್ರೈವೇಟ್ ಶಾಲೆಗಳು, ಎಲ್ಲ ಶಾಲೆಗಳ ಅದು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅದರ ಮುಖಾಂತರ ಎಲ್ಲ ಶಾಲೆ ಮಕ್ಕಳಿಗೆ ತೋರಿಸಿದ್ರೆ ಬಹಳ ಮಕ್ಕಳಲ್ಲಿ ಆ ಪರಿಸರ ಪ್ರೇಮವನ್ನು ಬೆಳೆಸೋ ರೀತಿ ಗ್ಯಾರಂಟಿ ಆಗುತ್ತೆ. ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಯುವ ನಾಯಕರಾದಂಥ ನಮ್ಮ ಅರುಣ್ ಸೋಮಣ್ಣವ್ರ ಜೊತೆ ನಮ್ಮನ್ನು ಆಹ್ವಾನ ನೀಡೋದಕ್ಕೆ, ಮತ್ತು ನಮ್ಮ ಸ್ನೇಹಿತರಾದ ಮೂರ್ತಿಯವರಿದ್ದಾರೆ ಅವ್ರ ಜೊತೆಗೆ, ಮತ್ತೆಲ್ಲ ಇಡೀ ಚಿತ್ರತಂಡ ಇದೆ. ಎಲ್ರಿಗೂ ಯಶಸ್ಸಾಗಲಿ. ಮತ್ತು ಸೌಜನ್ಯ ಮೇಡಮ್ ಅವರ ಈ ಒಂದು ಪ್ರಯತ್ನ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಅವ್ರಿಗೆ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಈ ಮೂಲಕ ಹಾರೈಸ್ತೇನೆ.